السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ಸಹೋದರರೇ ಹಾಗೂ ಮಾನ್ಯ ತೀರ್ಪುಗಾರರೇ, ಈ ಪ್ರಸ್ತುತ ಸಂದರ್ಭದಲ್ಲಿ ತಾನಾಯ್ದುಕೊಂಡಂತಹ ವಿಚಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಭಾವ ಇಸ್ಲಾಮಿನಲ್ಲಿ ಎಂದಾಗಿದೆ. ಪ್ರಿಯರೇ, ಇತ್ತ ಕಾಲದಲ್ಲಿ ಪ್ರತಿಯೊಂದು ಮನುಷ್ಯ ಕುಲವು ಕೂಡ ಅವರದೇ ಆದಂತಹ ಸ್ವಭಾವವು ಮಹಿಮೆಗಳನ್ನು ಹೊಂದಿರುತ್ತಾರೆ. ಆದರೆ ಇತಿಹಾಸಕಾರರು ತನ್ನ ಪುಟಗಳಲ್ಲಿ ಅಚ್ಚುಕಟ್ಟಾಗಿ ಹಿಟ್ಲರನ ಸ್ವಭಾವದ ಕುರಿತು ಉಲ್ಲೇಖಿಸುತ್ತಾರೆ. ಯಾತಕ್ಕೆ ಬೇಕಾಗಿ ಈ ಆಧುನಿಕದಿಂದ ಕೂಡಿದಂತಹ ಯುಗದಲ್ಲಿ ಹಿಟ್ಲರ್ ಎಂಬ ನಾಮವನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ತಿಳುವಳಿಕೆ ಇರುವ ಎಲ್ಲಾ ಮನುಷ್ಯರು ಕೂಡ ಹಿಟ್ಲರನ ಕುರಿತು ಬಲ್ಲವರಾಗಿದ್ದಾರೆ. ಯಾಕೆಂದರೆ ಕಾರಣ ಹಿಟ್ಲರ್ ತನ್ನ ರಾಜ್ಯ ಭವನದಲ್ಲಿ ಎಲ್ಲಾ ಜನರನ್ನು ಅತಿ ಕ್ರೂರವಾಗಿ ತನ್ನ ಸ್ವಭಾವವನ್ನು ತೋರ್ಪಡಿಸುತ್ತಾ ಎಲ್ಲಾ ಜನರನ್ನು ನಿಗೂಢವಾದ ಒಂದು ಕೋಣೆಯಲ್ಲಿ ಬಂಧಿಸಿ ಮಾರ್ಮಿಕವಾಗಿ ಹತ್ಯೆ ಕೈಗೆದ್ದಿದ್ದನು. ಇದೆಲ್ಲ ಮನುಷ್ಯರ ಸ್ವಭಾವವನ್ನು ತೂಕ ಮಾಡಿದ. ಪ್ರಿಯರೇ, ಇದಕ್ಕಿಂತ ಮಿಗಿಲಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವಕ್ಕೆ ಒಮ್ಮೆ ಕಣ್ಣೋಡಿಸಿ ನೋಡುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉತ್ತಮ ಸ್ವಭಾವವುಳ್ಳವರಾಗಿದ್ದರು. ಉತ್ತಮ ನಡೆ ನುಡಿದಂತಹ ಮಹೋನ್ನತ ಒಂದು ಪುರುಷರಾಗಿದ್ದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಒಮ್ಮೆ ಮಹದಿಯಾದ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಬಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವದ ಕುರಿತು ಕೇಳ್ಪಟ್ಟಾಗ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ನೀಡಿದಂತ ಉತ್ತರ ಕಾನ ಖುಲುಕುಹು ಅಲ್ ಕುರ್ಆನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವ ಅದು ಪರಿಶುದ್ಧವಾದ ಕುರ್ಆನ್ ಆಗಿದೆ ಎಂದು ಮಹದಿಯಾದ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಹೇಳುವಾಗ ಇನ್ನು ಅಲ್ಲಾಹು ತಆಲಾ ಅವನ ಪರಿಶುದ್ಧವಾದ ಕುರ್ಆನ್ ಅಲ್ಲಿ ಹೇಳುತ್ತಾನೆ, ವಲೌ ಕುಂತ ಫಲ್ಲನ್ ಗಲೀಜಲ್ ಕಲ್ಬಿ ಲಂ ಫಲ್ಲು ಮಿನ್ ಹೌಲಿಕ. ಓ ನಬಿಯರೇ, ತಮ್ಮ ಸ್ವಭಾವ ಕಠೋರವಾಗುತ್ತಿದ್ದರೆ ತಮ್ಮ ಬಳಿ ಯಾರು ಕೂಡ ಬರುತ್ತಿರಲಿಲ್ಲ. ಅದೇ ತಮ್ಮ ಸ್ವಭಾವವು ನಯನಶೀಲವು ಮೃದುವಾದ ಸ್ವಭಾವವಾಗಿದೆ. ಆ ಕಾರಣದಿಂದ ಮಾತ್ರವಾಗಿದೆ ಎಲ್ಲ ಜನರು ತಮ್ಮ ಬಳಿ ಬರಲು ಕಾರಣವೆಂದು ಅಲ್ಲಾಹು ತಆಲಾ ಅವನ ಪರಿಶುದ್ಧವಾದ ಕುರ್ಆನ್ ಅಲ್ಲಿ ಹೇಳುವಾಗ ಮುಗಿದಿಲ್ಲ. ಇನ್ನು ಹೋದ ರಣಾಂಗಣದಲ್ಲಿ ನೋಡುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪರಾದಂತಹ ಹಮ್ಜತುಲ್ ಕರ್ರಾರ್ ರಲಿಯಲ್ಲಾಹು ಅನ್ಹು, ಆ ಹಮ್ಜತುಲ್ ಕರ್ರಾರ್ ರಲಿಯಲ್ಲಾಹು ಅನ್ಹು ಹಿಂದೆಂಬ ಗುಲಾಮಿಸ್ರಿ ಅವರನ್ನು ಕೊಂದು ಅವರ ಕರಲನ್ನು ಹೊರಗೆ ತೆಗೆದು ತನ್ನ ಜಾಡೆ ಅಲ್ಲಿನಿಂದ ಕಚ್ಚಿ ಬಹುಮಾನ್ಯರಾದಂತಹ ಹಮ್ಜತುಲ್ ಕರ್ರಾರ್ ರಲಿಯಲ್ಲಾಹು ಅನ್ಹರ ಮುಖಕ್ಕೆ ಉಗುಳುವಂತಹ ಚರಿತ್ರೆ ಕೂಡ ನಮ್ಮ ಮುಂದೆಯಲ್ಲಿರುವಾಗ ಅದನಂತರ ಮಕ್ಕ ಫತಹದ ಸಂದರ್ಭದಲ್ಲಿ ಆ ಮಹಿಳೆ ಯಾರಿಗೂ ಕೂಡ ಕಾಣದಂತ ರೀತಿಯಲ್ಲಿ ತನ್ನ ಮುಖವನ್ನು ಮರಚಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬರುತ್ತಾಳೆ. ಬಂದು ಕೇಳುತ್ತಾಳೆ, ಓ ನಬಿಯೇ, ನಾನು ಹಿಂದೆ ಮಹಿಳೆ ಆಗಿದ್ದೇನೆ, ತಾವು ನನಗೆ ಕ್ಷಮೆಯನ್ನು ನೀಡಿರು ಎಂದು ಕೇಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದಕ್ಕೆ ಒಂದು ಎದುರುತ್ತರ ಕೊಡದೆ ಆ ಮಹಿಳೆಗೆ ಕ್ಷಮೆಯನ್ನು ನೀಡುತ್ತಾರೆ. ಇದನ್ನು ಮನಗೊಂಡಂತಹ ಮಹಿಳೆ ಇಸ್ಲಾಂ ಅನ್ನು ಸ್ವೀಕರಿಸಿ ಅಷ್ಟು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಧುವಾಗುವಂತಹ ಮಹಾಭಾಗ್ಯ ಕೂಡ ಅವಳಿಗೆ ಲಭಿಸಿದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವವನ್ನು ವ್ಯಾಖ್ಯಾನಿಸುತ್ತಾ ಝೈನುದ್ದೀನ್ ಅಲ್ ಮಖ್ದೂಮ್ ರಲಿಯಲ್ಲಾಹು ಅನ್ಹು ಅವರು ತನ್ನ ಅದ್ಕೆಂಬ ಗ್ರಂಥದಲ್ಲಿ ಅತ್ಯಂತ ನಿಖಾರವಾಗಿ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ, ಫಿಹಾಲಿಹಿ ವ ಫಅಲಿಹಿ ವ ಮಕಾಲಿಹಿ ಫತತಬ್ಬಅನ್ನ ವ ತಾಬಿಅನ್ ಲಾ ತುಅದಿಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡೆ ನುಡಿಗಳು ಸ್ವಭಾವವು ಕೂಡ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಅದೊಂದು ಪಾಠವಾಗಿದೆ. ಅದನ್ನು ಮನಗೊಂಡು ನಿತ್ಯ ಜೀವನದಲ್ಲಿ ರೂಢಿಗೊಳಿಸಿ ಇನ್ನು ಪಾರತ್ರಿಕ ಜೀವನಕ್ಕೆ ಬೇಕಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟು ಜೀವಿಸಬೇಕೆಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ತಆಲಾ ವ ಬರಕಾತುಹು.